ತಣ್ಣೀರು ಬಟ್ಟೆ ಹಾಕಿ ಒರೆಸ್ತಾ ಇದ್ದಾರೆ ರಜ್ಜಿ. ಅಂದರೆ ಯಾರಿಗಾರು ಯೂಸ್ಫುಲ್ ಆದರೆ ಹಾಕಿ. ಈ ವರ್ಷ 1ನೇ ತಿಂಗಳಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು 10,000 ಕಟ್ಟಕ್ಕೆ. ಗೈಸ್ ಇವನಿಗೆ ಏಜ್ 28, ನಿಮಗೆ 27. ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇನೆ. 10 ವರ್ಷ ಲವ್ ಮಾಡವ್ರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಓ ಆಂಟಿ ಗೈಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಊರಿನ ಮನೆಯಿಂದ. ಆ್ಯಂಡ್ ನಮ್ಮೊಂದಿಗೆ ಇದ್ದಾರೆ ನಮ್ಮ ಶ್ರೀನಿ. ನನ್ನಿಂದನೇ ಬರ್ತಾವನೆ ಗೈಸ್. ನಮ್ಮ ಶ್ರೀನಿ ಏನಾಗಿದೆ ಅಂತಂದರೆ ಹುಷಾರಿಲ್ಲ ಗೈಸ್. ಏನಪ್ಪ ಆಗೈತೆ? ಏನು ಹಾಂ ಜಾಸ್ತಿ ಬಂದವಾ? ಸುಡ್ತಾ ಅದ ಇಲ್ಲಿ ನೋಡು. ಏನು ಹಿಂಗೆ ಸುಡ್ತಾ ಇದೆ? ಹಾಸ್ಪಿಟ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಆಪೇಚ್ ಗೈಸ್ ನಮ್ಮ ಶ್ರೀನಿನ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕು. ಈ ವೆದರ್ಗೆ ಒಂದು ಸ್ವಲ್ಪ ಕಾಫು ಮತ್ತು ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಅವನಿಗೆ. ಹಾಂ ಗುಳ್ಳೆನೂ ಹೋಗೈತಾ? ಹಿಂದೆ ಎಲ್ಲ ವಾ. ಈಗ ಹಾಸ್ಪಿಟ್ಲಿಗೆ ಹೋಗುವ ಆಯ್ತಾ? ಡಾಕ್ಟ್ರ್ 6 ಗಂಟೆಗೆ ಬರ್ತೀನಿ ಅಂತ ಅಂದಿದ್ದಾರೆ ಗೈಸ್. ಈಗ ಹಾಸ್ಪಿಟ್ಲಿಗೆ ಹ್ಯಾಪಿ ಶಾಪಿಂಗ್. ಡಾಕ್ಟರ್ ಏನಾರು ಕೇಳಿದ್ರೆ ಏನಂತ ಹೇಳ್ತೀಯಾ? ಡಾಕ್ಟ್ರು ಇಲ್ಲಿ ಗುಳ್ಳಾಗ್ಯವೆ, ಇಲ್ಲೆಲ್ಲ ಗಾಯ ಆಗತ್ತೆ, ಏತಿದ್ದು ಗಡ ಬಂದವೆ, ನೆಗೆ ಆಗುತ್ತೆ, ಕಂಡು ಬಂದ್ಬಿಟ್ಟು ಎಲ್ಲ ನೀನೇ ಹೇಳ್ತೀಯಾ? ನೋಡಿ ಗೈಸ್ ಎಲ್ಲ ಡಾಕ್ಟ್ರು ನೀನೇ ಹೇಳ್ತಾನಂತೆ. ಕೆಮ್ತವನ ಮಗ ನೋಡೋಕ್ಕೆ ಆಯ್ತಲ್ಲ, ಸಪ್ಪಗಾಗ್ಬಿಟ್ಟವನೇ ಗೈಸ್. ಬೆಂಗಳೂರಿಂದ ತಗೊಂಬಂದಿದ್ದಲ್ಲ ಮಂಚಗಳು, ಅದೆಲ್ಲ ಡಿಸ್ಮೆಂಟ್ಲ್ ಮಾಡ್ಕೊಂಡು ತಗೊಬಂದಿದೆ. ಬಟ್ ಹಾಕೇ ಇಲ್ಲ, ಟೈಮೇ ಸಿಕ್ಕಿಲ್ಲ, ಎಲ್ಲ ಈಚೆ ಕಡೆನೇ ಇಟ್ಬಿಟ್ಟಿದ್ದೀನಿ. ಇದನ್ನು ಈಗ ನಾನು ಈ ಮನೆ ಮೇಲ್ಗಡೆ 2 ರೂಮ್ ಇದೆ, ಅಲ್ಲಿಗೆ ಹಾಕ್ಬಿಡೋಣ ಅಂತ. ಬಿಕಾಸ್ ಯಾರು ಬಂದಾಗ ರೆಸ್ಟ್ ಮಾಡೋಕ್ಕೆ ಸೂಟೇಬಲ್ ಆಗಿರುತ್ತೆ ಅಂತ. ಮೇಲ್ಗಡೆ 2 ರೂಮಲ್ಲಿ ಮಂಚಗಳಿಲ್ಲ, ಕೆಳಗಡೆ ಮಾತ್ರ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದು ಅಷ್ಟೇ. ಅಲ್ಲೊಂದು 2 ರೂಮ್ ಇದೆ, ಅಲ್ಲಿಗೆ 2 ಮಂಚ ಹಾಕ್ಬಿಟ್ಟು ಕಬೋರ್ಡ್ ಒಂದಿದೆ, ಕಬೋರ್ಡ್ನ ಶಿಫ್ಟ್ ಮಾಡ್ಬಿಡೋಣ ಅಂತ. ಬನ್ನಿ ಗೈಸ್. ಆಗಲೇ ಮದುವೆ ಮನೆ ಆಗಿದೆ ನಮ್ಮ ಆಂಟಿ ಅವ್ರ ಮನೆ. ಹುಚ್ಚಿ ಥರ ಕಾಣಿಸ್ತೀನಿ ಅಲ್ಲ, ನಾನು ಹೇಳಲ್ಲ ಗೈಸ್. ಎಲ್ಲ ಕಾರ್ಡ್ಗಳೆಲ್ಲ ರೆಡಿ ಆಗಿದೆ. ಮದುವೆ ಮನೆ ಕಳೆ ನೋಡಿ ಗೈಸ್. ಯಾವಾಗ ಆಂಟಿ ಮದುವೆ ಮಗಂದು? ಹಾಂ ಯಾವಾಗ ಹೇಳಿ? ಗೊತ್ತಿಲ್ಲದೆ ಇರೋ ನಂಗೆ ಕೇಳ್ತಾ ಇದೆಯಲ್ಲ. ನೆಕ್ಸ್ಟ್ ತಿಂಗಳು ಗೈಸ್, ಜನವರಿಲಿ ಮದುವೆ. ಬಟ್ ದೂರಕ್ಕೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಕಳೆ ನೋಡಿ ಗೈಸ್. ಮದುವೆ ಮಗನ ಅಮ್ಮನ ಕಳೆ. ಹಿಂದೆ ಯಾವಾಗ ವಿಷಯ? ಹಿಂಗೆ ನೀರು ಕುಡ್ಕೊಂಡಿದ್ದಾರೆ, ಎಲ್ಲ ಸೇರಿಸಿ ನೀರು ಕುಡಿಸ್ಬಿಡ್ತಾರೆ ಮಗ. ಹೇಳ್ತಾ ಇದ್ದೀನಿ ನೀರು ಕುಡಿಯಬೇಡ ಜಾಸ್ತಿ, ನೀರು ಕುಡಿಸ್ಬಿಡ್ತಾರೆ. ಬೇಡ ಬೇಡ, ಬಿಯರು ನೀರು 2 ಕುಡಿಯಬೇಡ. ಎಲ್ಲಿ ಬಿದ್ದೋಗಿದೆ? ಏಕೆ? ಸುಮ್ಮನೆ ಬಂದ್ಬಿಟ್ಟು ನಡಿ ಸೂಯಿ ಚೂಸ್ತಾರೆ. ಶ್ರೀನಿ ಏನಾಯ್ತೈತೆ? ಜ್ವರ ಬಂದವಾ? ಶ್ರೀನಿಗೆ ಜ್ವರ ಬಂದು ಈಗ ತಣ್ಣೀರು ಬಟ್ಟೆ ಹಾಕಿ ಒರೆಸ್ತಾ ಇದ್ದಾರೆ ರಜ್ಜಿ. ಇಲ್ಲೇ ಬಿಟ್ಬಿಟ್ಟು ಹೋಯ್ತೀವಿ ನಿನ್ನ. ಅಕ್ಕ ಮಾಡ್ಬೇಕಂತೆ. ಗೈಸ್ ಇವನು ನಮ್ಮ ಸ್ನೇಹಿತ ಸುಪ್ರಿ, ಅವ್ರ ಮಿಸ್ಸಸ್ ಇವರು. ಇವರ ದಾಂಪತ್ಯಕ್ಕೆ ಹುಟ್ಟಿರೋ ಮಹಾಭೂಪ ಇವನು. ಇವಂದು ಇವತ್ತು ಬರ್ತಡೆ. ಹಾಯ್ ಮಾಡು. ಹಾಯ್. ಹೊಡೆಯೋಕ್ಕೆ ಬರ್ತೇನೆ ಗೈಸ್. ನೀವಿಬ್ರದ್ದು ಎಷ್ಟು ವರ್ಷ ಲವ್ ಸ್ಟೋರಿ? 10 ವರ್ಷ ಗೈಸ್. ಗೈಸ್ ಇವನಿಗೆ ಏಜ್ 28, ನಿಮಗೆ 27. ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇನೆ. 10 ವರ್ಷ ಲವ್ ಮಾಡವ್ರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. 16ಕ್ಕೆ ಸ್ಟಾರ್ಟ್ ಮಾಡವ್ರೆ ಲವ್ ಮಾಡೋದನ್ನ. ವೆರಿ ಗುಡ್. ಈಗ ಮದುವೆಯಾಗಿ 4 ವರ್ಷ, 3.5-4 ವರ್ಷಕ್ಕೆ 2 ವರ್ಷದ ಮಗ, 2ನೇ ವರ್ಷದ ಬರ್ತಡೆ. ಹೆಂಗುರು ಇದು ಡೆಕೋರೇಷನ್ನು? ಯಾರು ಮಾಡಿದ್ದು? ಲಕ್ಕಿ. ಏನವ ಸಮಾಚಾರ? ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ನೋಡಿ ಗೈಸ್, ಸ್ಟೂಲ್ ಹಾಕ್ಬಿಟ್ಟು ನಿಲ್ಸವ್ರೆ, 8 ಸಾಲಲ್ಲ ಅಂದ್ಬಿಟ್ಟು. ಅಕ್ಕ ನೀವು ಯಾವಾಗ ಬಂದ್ರಿ? ಹಾಂ ನೀವು ಬರಲೇಬೇಕು ಬಿಡಿ. ಬದ್ದು ಯಾರ್ದು ಬರ್ತಡೆ?
ಲಕ್ಕಿ ಬರ್ತಡೆ ಗೈಸ್, ಪದ್ದು ನೋಡಿ ತಲೆ ಮೇಲೆ ಹ್ಯಾಪಿ ಬರ್ತಡೆ ಅಂತ ಹಾಕೊಂಡು ನೋಡಿ. ಇವು ಆಟಗಳು ಆಡಕ್ಕೆ ಬಿಟ್ಬಿಟ್ರೆ ಕೂಡ ಚಿಕ್ಕ ವಯಸ್ಸಲ್ಲೆಲ್ಲ ಇವೆಲ್ಲ ನಮಗೆ ಕನಸು. ಡೈರಿ ಮಿಲ್ಕ್ ಎಲ್ಲ ಈಗ ನೋಡಿ ಹೆಂಗೆ ಇಟ್ಟಿದ್ದಾರೆ. ಹಿಂಗಿದ್ರೆ ಸರಿ. ಒಳಗಡೆ ಪೇಸ್ಟ್ರೀಸ್ ಇದೆ, ಇಲ್ಲಿ ಈಚೆ ಕಡೆ ಚಾಕ್ಲೇಟ್ ಬಂದಿದೆ. ಹೌದಾ? ಇದು ಚೆನ್ನಾಗೈತೆ. ಹೆಂಗ್ರು ಬಾಡ್ ಊಟ ಅಂದ್ರೆ ಬೆಂಗಳೂರಿಂದ ಬರ್ತಾನೆ ನೋಡಿ ಗೈಸ್. ಅಶ್ವಥ್ ಅವ್ರ ಊರಲ್ಲಿ ಮರನ್ ಹಬ್ಬ ನಡೀತೈತೆ, ಅಲ್ಲಿಂದ ಇಲ್ಲಿಗೆ ಬಂದವನೆ. ಈಗ ಕೇಕ್ ಕೊಟ್ಟಿರ್ತಾರ, ಜಸ್ಟ್ ಕೇಕ್ ಮಾತ್ರ ತಿನ್ಕೊಂಡು ಹೋಗ್ಬೇಕು ಗೈಸ್. ಹಂಗಾರೆ ಬಾಡ್ ತಿನ್ನಂಗಿಲ್ಲ. ಮನೆಯಲ್ಲ ಊಟ ಮಾಡ್ತೀನಿ ಕಣ. ಅವ್ರ ಮನೇಲಿ ನಾನ್ ವೆಜ್ ಮಾಡೋರಲ್ಲ ಅದಕ್ಕೆ. ಬ್ರದರ್ ಬನ್ನಿ ಬ್ರದರ್. ಯಾಕೆ ಬ್ರದರ್ ಬನ್ನಿ, ತೋರ್ಸಪ್ಪ ಬ್ರದರ್. ಬಾರೋ ಲಕ್ಕಿ. ಲಕ್ಕಿ ನಿನ್ನ ಹೆಸರೇನಪ್ಪ? ಓ ಎಷ್ಟು ಮಿಸ್ಸು ಕಳ್ಸ್ಬಿಟ್ಟಿದ್ನಲ್ಲಪ್ಪ. 1,00,000ನ ಕಣ್ಣಂಗೆ 1,00,000 ಹೊಂಟೋಗೋದು. ಹಾಯ್ ಮಾಡಿಲಿ, ಬೀಳ್ತಾ ಹೋದೆ. ಇವಳ ಜೊತೆ ಸೇರ್ಸೋರು ಇದೇ ಕತೆ ಆಗೋದು. ಹಾಯ್ ಹಾಯ್ ಯಾರ್ದು ಬರ್ತಡೆ ಲಕ್ಕಿ? ಗೈಸ್ ನಮ್ಮ ಸುಪ್ರಿಯವ್ರ ಮನೆ ಈಚೆ ಕಡೆ ನೋಡಿ ಎಲೆ ಒಂಬಾಗುರು ಇದು. ವಿಳ್ಯದೆಲೆ ಎಷ್ಟು ಉದ್ದಕ್ಕೆ ಬೆಳೆಸ್ಬಿಟ್ಟವನೆ. ಎಲ್ಲೂ ಎಲೆಗೆಲ್ಲೂ ಹೋಗೋದೇ ಬೇಡ. ಆ್ಯಂಡ್ ಗಾರ್ಡನ್ ಮಾಡಿದ್ದಾನೆ ಗೈಸ್ ಮನೆಯಿಂದ ಈಚೆ ಕಡೆ. ಸಾಲಾಗಿ ಮಾಡಿದ್ದಾನೆ ನೋಡಿ. ಅರ್ಧ ನಮ್ಮ ಮನೆ ಹತ್ರ ಹಾಕಿರೋ ಗಿಡಗಳಿಗೆಲ್ಲ ಇಲ್ಲಿಂದನೇ ತಗೋಗಿರೋದು. ಎಲೆ ಒಂಬ ಎಲ್ಲ ಕಡೆ ಹಬ್ಬಿಟ್ಟಿದೆ. ಆ್ಯಂಡ್ ಗಿಣಿ ಸಾಕಿದ್ದಾನೆ. ಗಿಣಿ ಗಿಣಿ ಅಲ್ಲೊಂದು ಗಿಣಿ ಗೈಸ್, ಆ್ಯಂಡ್ ಇಲ್ಲೊಂದು ಗಿಣಿ, ಇಲ್ಲಿ 2 ಗಿಣಿ. ಇವೆರಡು ಹೆಣ್ಗಿಣಿ ಅಂತೆ, ಇದು ಗಂಡ್ಗಿಣಿ. ಓ ಆಂಟಿ ಗೈಸ್, ಇವನ ದುಡ್ಡನ್ನ ಆಹಾ ಅಂತಾರೆ ಜನ, ದುಡ್ಡನ್ನೇ ಎಸಿತಾನೆ. ಬೇಜಾನ್ ಮುಯಿ ಬೀಳ್ತಿದೆ ನಮ್ ಲಕ್ಕಿಗೆ. ಖುಷಿ ಗೈಸ್. ಆಂಟಿ ನಿಮ್ ಮುಖದ ತುಂಬಾ ಬಲೂನೇ ಇದೆ, ಒಂದ್ ಸ್ವಲ್ಪ ಇತ್ತಾಗ ಬರ್ಬೇಕು. ಗೈಸ್ ಅವ್ರ ಅಪ್ಪನ ಹೆಸರೇನು ಹೇಳ್ತಾವನೆ. ಎಲ್ಲ ಅದಲ್ಲಕ್ಕೆ ಬೇಡವಲ್ಲವಾ? ಇವ್ರ ಹೆಸರೇನು ಲಕ್ಕಿ? ಇವ್ರ ಹೆಸರೇನು? ಯಾವ ಮುಂದು ಗುರು ಒಂದು ವಾರಕ್ಕಾಗುವಂಗೆ ಬಡ್ಕೊಳ್ಳಿ. ರೈಸ್ ಊಟ ಕೂತಿದ್ದೀವಿ. ಗೀ ರೈಸ್ ಆ್ಯಂಡ್ ಚಿಕನ್ ಫ್ರೈ, ಅದ್ರ ಜೊತೆಗೆ ಒಂದು ವೆಜ್ ಐಟಮ್, ಡ್ರೈ ಜಾಮೂನ್, ಒಂದು ಮೊಟ್ಟೆ. ಚೈನ್ ಕೊಡಲಕ್ಕೆ ಇಲ್ಲಿ ಚೈನ್ ಬಿಚ್ಕೋತಾ ಇದ್ದೀನಿ. ನಂದು ಚೈನು. ಗೈಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಬರ್ತಡೇ ಮುಗಿಸ್ಕೊಂಡು ಬಂದಿದ್ದು ಲೇಟ್ ಆಯಿತು. ಸ್ಲೀಪ್ಗೆ ಜಾರ್ ಬಿಟ್ಟಿದ್ದೀನಿ ಗೈಸ್. ಹೆವಿ ಚಳಿ ಊರಲ್ಲಿ, ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ತಲೆ ಕೊಟ್ಟರೆ ಒಳ್ಳೆ ನಿದ್ದೆ. ಈಗ ನಮ್ಮ ಮಾವರ ಮನೇಲಿ ನಾಷ್ಟ ಮಾಡಿಕೊಂಡು ರಾಮನಗರ ಹೋಗಬೇಕು. ಬಿಕಾಸ್ ಒಂದು ಚೀಟಿ ಹಾಕಿದ್ದೆ MS ಗೋಲ್ಡಲ್ಲಿ, ಅದೊಂದು ಸ್ವಲ್ಪ ಇಶ್ಯೂ ಆಗಿತ್ತು. ಆ ಚೀಟಿ ಪ್ರೊಸೀಜರ್ ಏನು, ಹೆಂಗೆ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ನಾಷ್ಟ ಮಾಡಿಕೊಂಡು ರಾಮನಗರ ಕಡೆ ಹೊರಡೋಣ. ನಾನಿವತ್ತು ಊರಿಗೆ ಬೈಕಲ್ಲಿ ಬಂದಿದ್ದೀನಿ ಗೈಸ್. 1 ವಾರ ಆಗಿತ್ತು ನನ್ನ ಬೈಕ್ನ ತೆಗ್ದು, ಬ್ಯಾಟ್ರಿನೇ ಆನ್ ಆಯ್ತಾ ಇಲ್ಲ. ತಳ್ಳಿಬಿಟ್ಟು, ಇದಕ್ಕೆ ಕಿಕ್ಕರ್ ಬೇರೆ ಇಲ್ಲ ಗೈಸ್. ಕಿಕ್ಕರ್ ಇಲ್ಲದೆ ಇರೋದ್ರಿಂದ ತಳ್ಳಿಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಹೆಂಗೋ ನನ್ನ ಪುಣ್ಯಕ್ಕೆ ಸ್ಟಾರ್ಟ್ ಆಯಿತು. ಗಾಡಿ ಎತ್ಕೊಂಡು ಬಂದಿದ್ದೀನಿ. ಅವಾಗವಾಗ ಗಾಡಿ ಓಡಿಸ್ಬೇಕು ಗೈಸ್, ಇಲ್ಲ ಅಂತ ನಿಂತಿದ್ದ ಕಡೆ ನಿಂತರೆ ಮಿಷಿನರಿ ಹೋಗ್ಬಿಡುತ್ತೆ. ನಮ್ಮ ಕಡ್ದು ಶೇಪ್ ನೋಡಿ ಗೈಸ್ ಯಾವ ಥರ ಆಗ್ಬಿಟ್ಟಿದೆ. ರೌಂಡ್ ಇದ್ದಿದ್ದು ಟ್ರಯಾಂಗಲ್ ಆಗ್ಬಿಟ್ಟಿದೆ. ಸ್ವಲ್ಪ ಇದನ್ನು ರೆಡಿ ಮಾಡಿಸ್ಬೇಕು. MS ಗೋಲ್ಡಿಗೆ ಬಂದಿದ್ದೀನಿ ಸ್ಕೀಮ್ ಬಗ್ಗೆ ಮಾತಾಡೋಕ್ಕೆ. ಗೈಸ್ ಮನೆಗೆ ಹೆಲ್ಮೆಟ್ ಹಾಕೊಂಡು ಟ್ರೈ ಮಾಡಿದ್ರೆ ಯಾರು ಅಂತ ಕಾರ್ತಿಕ್ ಬಂದ್ಬಿಟ್ಟರು.
ಗೊತ್ತಾಯ್ತೆ ಯಾರು ಅಂತ? 12 ನಿಮ್ಮ ಮಗ. ಆಯ್ಸ್ ನಾನು ಇಲ್ಲ ಅಂದರೆ ನಮ್ಮ ಅಮ್ಮಂಗೆ ಹಾಂ ತಲೆ ಕೆಟ್ಟೋಗೈತಂತೆ. ನಾನೇನು ಹೇಳ್ತಾರೆ ನಮ್ಮ ಅಮ್ಮನೇ ಹೇಳ್ತಾವ್ರೆ. ನೀವು ಹೊಸ ನೈಟಿ ಗೀಟಿ ಹಾಕೊಂಡೆಲ್ಲ ಮಿಂಚ್ತಾ ಇದೆಯಾ? ಸ್ನಾನ ಮಾಡೋದ್ಮೇಲೆ ಹಾಕೊಂಡೆ. ಏನೇ ಸ್ನಾನ ಮಾಡಿದ್ರು ತಲೆ ಮೇಲಿರೋ ವೈಟ್ ಕೂದಲು ಜಾಸ್ತಿ ಆಯ್ತಾನೆ ಐತೆ. ನಮ್ಮ ಅಮ್ಮಂಗೆ ಏಜ್ ಜಾಸ್ತಿ ಆಯ್ತು ಗೈಸ್. ಈಗ 70 ಹಾಂ 45 ಅಂತ. ನಾನೊಂದು 60 ಅಂದ್ಕೊಬಿಟ್ಟಿದ್ದೆ ಗೈಸ್. ಮಧು ಏನೋ ಒಂದು ಐಟಮ್ ಬುಕ್ ಮಾಡೋಳೆ, ಏನು ಅಂತಲೇ ಗೊತ್ತಾಯ್ತಾ ಇಲ್ಲ ಅದು. ನೋಡಿ ಈ ಥರ ಇದೆ, ಏನು ಅಂತ ಗೊತ್ತಿಲ್ಲ. ಏನಿರ್ಬೋದು ಇದು? ಏನೋ ನಿಂಗೆ ಗೊತ್ತೇನಮ್ಮ? ಗೊತ್ತಿಲ್ಲ. ಹಾಂ ಗೊತ್ತಿಲ್ಲ. ಏನೋ ಇಡೋದು ಗೈಸ್, ಬಟ್ ಗೊತ್ತಾಗಿಲ್ಲ ನನಗೂ. ಅವಳೇ ಬಂದು ಇಡಬೇಕು. ಅಮ್ಮ ಪರಿಶೀಲನೆ ಮಾಡ್ತಾಯಿದ್ದಾರೆ. ಒಂದು ಗೋಲ್ಡ್ದು ಚೀಟಿ ಕಟ್ಟಿದ್ದೆ, ಅದ್ರದ್ದು ಕಟ್ಟಿಲ್ವ ಅಂತ ನೋಡ್ತಾ ಇದ್ದಾರೆ. ಇದರದ್ದು ಏನಪ್ಪ ಅಂತಂದರೆ ಯಾರಿಗಾರು ಯೂಸ್ಫುಲ್ ಆದರೆ ಹಾಕಿ. ಈ ವರ್ಷ 1ನೇ ತಿಂಗಳಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು 10,000 ಕಟ್ಟೋಕ್ಕೆ. ಅವತ್ತಿನ ದಿನದ ರೇಟು 7540 ಇತ್ತು. ಅವತ್ತಿನ ದಿನಕ್ಕೆ 7540 ರೇಟ್ಗೆ ಇಷ್ಟು ಗ್ರಾಮ್ ಸಿಕ್ಕಿದೆ ನನಗೆ, 1.326. ಅಂದರೆ ಜನವರಿ 2025 ಜನವರಿಲಿ ನಾನು ಸ್ಟಾರ್ಟ್ ಮಾಡಿರೋದು. ಅವತ್ತಿನ ದಿನಕ್ಕೆ ಅಷ್ಟಾಯಿತು. 11 ಮಂತ್ಸ್ ಕಟ್ಟಾದಮೇಲೆ ಟೋಟಲ್ ಗ್ರಾಮ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅವತ್ತಿನ ದಿನಕ್ಕೆ ನೀವು ತೊಗೋತಿರಲ್ಲ 11 ಮಂತು, ಅವತ್ತಿಗೆ ವೇಸ್ಟೇಜು ಮೇಕಿಂಗು ಏನೂ ಇರೋಲ್ಲ. ಓನ್ಲಿ GST ಮಾತ್ರ ಆ್ಯಡ್ ಮಾಡ್ಬಿಟ್ಟು ಕೊಡ್ತಾರೆ. ಯೂಸ್ಫುಲ್ ಅನಿಸ್ತು, ಅದಕ್ಕೆ ಹಾಕಿದ್ದೀನಿ. ಇನ್ನು 2 ಮಂತ್ಸ್ ಕಟ್ಟಬೇಕು ಗೈಸ್. ಕಟ್ಬಿಟ್ಟು ನಮ್ಮ ಅಮ್ಮಂಗೊಂದು ಒಡವೆ ಮಾಡಿಸ್ಕೊಡ್ಬೇಕು. ಏನು ಬೇಕಮ್ಮ? ಏನಾದ್ರು ಮಾಡಿಸು. ಒಂದು 10 ಗ್ರಾಮ್ ಸಿಗುತ್ತೆ ಗೈಸ್. 10 ಅಲ್ಲ, ಒಂದು 12-13 ಗ್ರಾಮ್ ಸಿಗುತ್ತೆ. ನಮ್ಮ ಅಮ್ಮನಿಗೆ ಏನಾರು ಒಂದು ಸಿಂಪಲಾಗಿ ಮಾಡಿಸ್ಕೊಡ್ಬೇಕು. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್, ಗುಡ್ ನೈಟ್. ಏನು ಹಿಂಗೆ ಮಾತಾಡ್ತಾನಲ್ಲ ದಡ್ಬಡಿ ಮಗ ಅಂತ ನಮ್ಮ ಅಮ್ಮ ನೋಡ್ತಾನೆ ಅವ್ರೆ. ಅಕ್ಕಿ ಸೋಸೋದು, ತೆಗರಿಕಾಳು ಎಡಿಯೋದು, ಸುಮ್ಮನೆ ಹುಡಿಕೊಂಡು ಕೆಲಸ ಮಾಡೋದು ಈಗ ನಮ್ಮಮ್ಮ ಟೈಮ್ ಪಾಸ್ಗೆ. ಏನೂ ಮಾಡೋಕ್ಕಾಗಲ್ಲ. ಬಾಯ್ ಗಾಯ್ಸ್.